ನೆಚ್ಚಿನ ನಾಯಕರು, ಹಿರಿಯಣ್ಣ, ಆಪ್ತರು, ಹಿತೈಷಿಗಳು, ಜನಸೇವೆನ ಮೈಗೂಡಿಸ್ಕೊಂಡವರು, ಅದನ್ನೇ ಜೀವನವಾಗಿ ಪಾಲಿಸ್ತಿರೋರು ನಮ್ಮ ಪ್ರೀತಿಯ ಜಿರಳ್ಳಿ ಕೃಷ್ಣಪ್ಪ ಅವರು ನನಗೆ ಇನ್ನೂ ಅವ್ರನ್ನ ಪ್ರತಿ ಸಲ ನೋಡಿದಾಗಲೂ ಅವರ ಸಿನಿಮಾದ ಸ್ಟಿಲ್ಲೇ ನೆನಪಾಗುತ್ತೆ. ಕೆಂಪೇಗೌಡರು ಗೆಟಪ್ಪಲ್ಲಿ ಬಂದಿದ್ದು ಯಾವಾಗಲೂ ನಾನು ಕೇಳೋದು ಅದೇ, ಈಗ ಇನ್ನೂ ಕಂಟಿನ್ಯೂಟಿಲಿ ಇದಿರಲ್ಲ ನೀವು ಅಂತ. ಸೊ ತುಂಬಾ ಸ್ನೇಹಜೀವಿ, ತುಂಬಾ ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಂಡು, ಮೊರೆಲಿಟ್ಕೊಂಡು ಸಮಾಜದ ಒಳಿತಿನ ಕಡೆಗೆ ಕೆಲಸ ಮಾಡ್ತಿರ್ತಕ್ಕಂಥ, ಅವಿರತ ಪರಿಶ್ರಮ ಹಾಕ್ತಿರ್ತಕ್ಕಂಥ ವ್ಯಕ್ತಿ. ಇಂತಹ ವ್ಯಕ್ತಿಯ ಎಲ್ಲ ಪ್ರಯತ್ನಗಳು ಗೆಲುವಾಗಬೇಕು. ಯಾಕೆಂದರೆ ನಾನು ಯಾವಾಗಲೂ ನನ್ನ ನಂಬಿಕೆನೂ ಒಂದೇ, ನಾನು ಹೇಳೋದು ಅದೇ, ನಾವು ಏನೇ ಕೆಲಸ ಮಾಡಿದ್ರೂ ಅದು ಉದ್ದೇಶ ಸರಿ ಇರಬೇಕು. ಉದ್ದೇಶಗಳು ಯಾವಾಗ ಚೆನ್ನಾಗಿರುತ್ತೆ, ಫಲಗಳು ತಡವಾದರೂ ಸಹಿತ ಮುಂದೊಂದು ದಿನ ಅದರ ಗುರಿ ಅದು ಮುಟ್ಟುತ್ತೆ. ಆವಾಗ ಎಲ್ಲ ಸತ್ಯಗಳು ನೆಲೆಗಾಣ್ತವೆ, ಬೆಳೀತವೆ, ಬಾಳ್ತವೆ, ಸಮಾಜದಲ್ಲಿ ಒಂದು ಸ್ವಾಸ್ಥ್ಯವನ್ನು ಉಂಟು ಮಾಡ್ತವೆ ಅಂತ ಈ ಒಂದು ಶ್ರದ್ಧೆಯನ್ನು, ಶಿಸ್ತನ್ನು ಅಳವಡಿಸ್ಕೊಂಡಿರ್ತಕ್ಕಂಥ, ಜೀವನದಲ್ಲಿ ಮೇಳೈಸ್ಕೊಂಡಿರ್ತಕ್ಕಂಥ ಕೃಷ್ಣಪ್ಪನವರ ಸಾರಥ್ಯದಲ್ಲಿ AKG ಅಭಿನವ ಕೆಂಪೇಗೌಡ ಚಾನೆಲ್ ಬರ್ತಿದೆ. ಸೊ ಈ ಚಾನೆಲ್ಗೆ ಒಳ್ಳೆಯದಾಗಲಿ, ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ನನ್ನ ಮನಸಾರೆ ಒಂದು ತುಂಬ ಹೃದಯದ ಅಭಿನಂದನೆಗಳು. ನಿಮ್ಮ ಈ ಒಂದು ಪ್ರಯತ್ನಕ್ಕೆ ಹೆಚ್ಚಿನ ಶ್ರೇಯಸ್ಸು, ಗೆಲುವು ನಿಮ್ಮದಾಗಲಿ. ಸೊ ಆ ರೀತಿ ನೋಡಿದಾಗ ಜಿರಳ್ಳಿ ಕೃಷ್ಣಪ್ಪ ಅವರು ನಾನು ಒಂದಷ್ಟು ಕೆಲವರು ವರ್ಷಗಳಿಂದ ನೋಡ್ತಿದ್ದೀನಿ. ಅವರ ಆ ಒಂದು ಅಂದರೆ ಯಾರೇ ಆಗಲಿ ತುಂಬಾ ಪ್ರೀತಿಯಿಂದ ಆಪ್ಯಾಯತೆಯನ್ನು ಮಾತಾಡಿಸೋದ್ರಿಂದ ಹಿಡಿದು ಕಷ್ಟ ಅಂದಾಗ ಜೊತೆಯಲ್ಲಿ ನಿಲ್ಲೋದು, ಆ್ಯಂಡ್ ಮಾಗಡಿಗೆ ಹೋಗಿ ಅಲ್ಲಿ ಜನರನ್ನ ನೀವು ಕಂಡ್ರೆ ಗೊತ್ತಾಗುತ್ತೆ, ಕೇಳಿದ್ರೆ ಗೊತ್ತಾಗುತ್ತೆ ಅವ್ರು ಇಲ್ಲಿ ತನಕ ಮಾಡ್ಕೊಂಬಂದಿರ್ತಕ್ಕಂಥ ಸಮಾಜ ಸೇವೆ. ಅಷ್ಟು ಸಾಕು ಟೆಸ್ಟಿಮೋನಿ ಒಬ್ಬ ವ್ಯಕ್ತಿಗೆ. ಸೊ ತುಂಬಾ ಒಳ್ಳೆ ಜೀವ, ಆ ಜೀವಕ್ಕೆ ಒಳ್ಳೆಯದಾಗಬೇಕು, ಯಾವಾಗಲೂ ಗೆಲುವಿರಬೇಕು ಜೊತೆಯಲ್ಲಿ. ಆ್ಯಂಡ್ ಜನರ ಪ್ರೀತಿ ಅಫ್ಕೋರ್ಸ್ ಇದ್ದೇ ಇದೆ. ಇನ್ನೂ ಮತ್ತಷ್ಟು ಮುಗಿದಷ್ಟು ಜನರ ಪ್ರೀತಿ ನಿಮಗೆ ಸಿಗಲಿ, ದೇವರ ಆಶೀರ್ವಾದ ನಿಮಗೆ ಸಿಗಲಿ, ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆ ಮಾಡೋ ಶಕ್ತಿ ದೇವರು ನಿಮಗೆ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ.